ನಮಸ್ಕಾರ ವೀಕ್ಷಕರೇ, ವೃಶ್ಚಿಕ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲಿ ನೆಮ್ಮದಿ ಕಡಿಮೆ ಅಂದರೆ ಸಾಕಪ್ಪ ಏನಪ್ಪ ಈ ಜೀವನ ಅಂತ ಆ ಥರ ನೆಮ್ಮದಿ ಇಲ್ಲದೆ ಇರೋ ಥರ ಆಗ್ತಾ ಇರುತ್ತೆ. ಹಾಗೆ ವಾಹನದ ವಿಷಯಗಳಲ್ಲಿ ಅನಿರೀಕ್ಷಿತವಾದ ತೊಂದರೆಗಳು ಉಂಟಾಗಬಹುದು. ಸ್ವಲ್ಪ ಏನೋ ರಿಪೇರಿ ಬರಬಹುದು, ಏನೋ ಒಂದು ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ. ಆಸ್ತಿ ವಿಚಾರದಲ್ಲಿ ವಿಳಂಬ ಆಗಬಹುದು, ಹಾಗೆ ವಿವಾದಗಳು ಎದುರಾಗಬಹುದು. ಅದರಿಂದ ಸ್ವಲ್ಪ ನೋಡಿಕೊಂಡು ವ್ಯವಹಾರಗಳನ್ನು ಮಾಡೋದು ಉತ್ತಮ. ನೀವೇನಾದರೂ ಆಸ್ತಿ ಖರೀದಿ ಅಥವಾ ಮಾರಾಟ ಅಂದರೆ ಪ್ರಾಪರ್ಟಿ ಪರ್ಚೇಸು ಅಥವಾ ಸೇಲ್ ಮಾಡೋಂಗಿದ್ರೆ ಸಡನ್ನಾಗಿ ಏನೋ ಒಂದು ಅಡಚಣೆ ಬಂದ್ಬಿಡುತ್ತೆ, ಮತ್ತು ಡಾಕ್ಯುಮೆಂಟ್ಸಲ್ಲಿ ಸಮಸ್ಯೆ ಆಗುತ್ತೆ ಅಥವಾ ಜಗಳಗಳು ಆಗಬಹುದು. ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡೋದು ಉತ್ತಮ. ಹಾಗೆ ತಾಯಿಯ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗುತ್ತೆ. ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು. ಅವರಿಂದ ನೀವು ದೂರ ಇರಬೇಕಾದ ಪರಿಸ್ಥಿತಿನೂ ಬರ್ಬೋದು, ಅಥವಾ ಅವರ ಮಾತಿನಿಂದ ನಿಮಗೆ ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆಯೂ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ ಇದೆ. ಹೊಸ ವಾಹನ ಖರೀದಿ ಮಾಡಬೇಕೋ ಬೇಡವೋ ಅಂತ ಗೊಂದಲ ಇರುತ್ತೆ ನಿಮಗೆ. ಅಥವಾ ಹಳೆಯ ವಾಹನ ನೀವು ತೊಗೊಂಡ್ರೇನೋ ಅದು ಹೆಚ್ಚಿನ ಖರ್ಚು ಬರ್ಬೋದು. ಅದಕ್ಕೆ ರಿಪೇರಿ ಮಾಡೋದು ಎಲ್ಲ ಪಾರ್ಟ್ಸ್ ಎಲ್ಲ ಫುಲ್ಲು ಹೊಸದಾಗಿ ಮಾಡೋಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು. ವಾಹನ ತೊಗೊಳ್ಳೋದು ತುಂಬಾ ಟೆನ್ಷನ್ ಆಗುತ್ತೆ ನಿಮಗೆ. ತೊಗೊಳ್ಳೋದು ಬೇಡವೋ, ಹಳೆ ವಾಹನ ಸೆಕೆಂಡ್ ಹ್ಯಾಂಡ್ ತೊಗೊಳ್ಳೋದು ಇಲ್ಲ ಹೊಸದು ತೊಗೊಳ್ಳೋದು ಅಂತ ಟೆನ್ಷನ್ ಆಗ್ತಾ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಇನ್ನೊಂದೇನಪ್ಪ ಅಂದರೆ ಮನೆ ಬದಲಾವಣೆ ಮಾಡೋ ಥರ ಸಾಧ್ಯತೆಯೂ ಇಲ್ಲಿ ಕಂಡು ಬರ್ತಾ ಇದೆ. ರಾಹು 4ನೇ ಮನೆಯಲ್ಲಿ ಇರೋದ್ರಿಂದ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ತಾಯಿಯ ಸೇವೆಯನ್ನು ಮಾಡಿ ಮತ್ತು ಅವರ ಆಶೀರ್ವಾದ ತಗೊಳ್ಳಿ. ಮತ್ತು ಶನಿವಾರದಂದು ರಾಹು ಮಂತ್ರವನ್ನು ಪಠಿಸಿದರೆ ಇದರಿಂದ ನೀವು ಈ ತೊಂದರೆಗಳಿಂದ ಸ್ವಲ್ಪ ಆಚೆ ಬರಬಹುದು. ಪಂಚಮದಲ್ಲಿ ಶನಿ ಇರೋದ್ರಿಂದ ಪರೀಕ್ಷೆಗಳಲ್ಲಿ ಅನಿರೀಕ್ಷಿತವಾದ ಸ್ಟ್ರೆಸ್ಸು, ಒತ್ತಡ ಸಡನ್ನಾಗಿ ಬರ್ಬೋದು. ಅದರಿಂದ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಅನಿವಾರ್ಯ. ಓದಿನ ಮೇಲೆ ಗಮನ ಹರಿಸದಿದ್ದರೆ ಮಾರ್ಕ್ಸು ತುಂಬಾ ಕಮ್ಮಿ ಬರೋ ಸಾಧ್ಯತೆ ಇದೆ. ಸ್ವಲ್ಪ ಗಮನ ಕೊಟ್ಟು ಓದ್ಬಿಡಿ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಅವರ ಭವಿಷ್ಯದ ಬಗ್ಗೆನೇ ನಿಮಗೆ ಆತಂಕ ಜಾಸ್ತಿ, ಟೆನ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಜವಾಬ್ದಾರಿಗಳೂ ಹೆಚ್ಚಾಗಬಹುದು. ಮತ್ತು ಅವ್ರ ಜೊತೆ ಮಕ್ಕಳೊಂದಿಗೆ ಹೊಂದಾಣಿಕೆ ಅಗತ್ಯವಾಗಿ ನೀವು ಮಾಡಲೇಬೇಕು. ಮತ್ತು ಪ್ರೀತಿ, ಲವ್ ರಿಲೇಷನ್ಶಿಪ್ಪಲ್ಲಿ ತಾಳ್ಮೆ ಅಗತ್ಯ. ಮಾತಿನಲ್ಲಿ ಸ್ವಲ್ಪ ಸ್ಮೂತ್ ಇರಲಿ ಮಾತು ನಿಮ್ಮದು. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗೂ ಆಗಬಹುದು. ಜಾಗ್ರತೆಯಾಗಿ ಇರಿ. ಆಮೇಲೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಕುಜ. ಮೇ 11ಕ್ಕೆ ಕುಜ 6ನೇ ಮನೆಗೆ ಪ್ರವೇಶಿಸಿದಾಗ ಕಾನೂನು ವಿವಾದಗಳಲ್ಲಿ ನಿಮ್ಮದೇ ಮೇಲ್ಗೈ. ಹಾಗೆ ನಿಮಗೆ ಧೈರ್ಯ ಹೆಚ್ಚಿಸ್ತಾನೆ ಇಲ್ಲಿ ಕುಜ. ಮತ್ತು ಶತ್ರು ಹತ್ರ ನೀವು ಗೆಲ್ತೀರ, ಜಯ ಸಿಗುತ್ತೆ. ಆದರೆ ಈ ಸಮಯದಲ್ಲಿ ಅತಿಯಾದ ಕೋಪ, ಅಹಂಕಾರ ನಿಯಂತ್ರಿಸಬೇಕು. ಇಲ್ಲದಿದ್ದರೆ ಕೇಸ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕುಜ ಇಲ್ಲಿ ಏನು ಮಾಡ್ತಾನಂದರೆ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟು ಮಾಡ್ತಾನೆ. ಗೊಂದಲಗಳು ಹೆಚ್ಚಾಗ್ಬೋದು. ಅದಕ್ಕೆ ತಾಳ್ಮೆ ಬಹಳ ಮುಖ್ಯ ರೀ. ತಾಳ್ಮೆಯಿಂದ ಇದ್ಬಿಟ್ರೆ ವಿಚ್ಛೇದನದ ನಿರ್ಧಾರ ಎಲ್ಲ ಬೇಡ ಇವಾಗ. ಸ್ವಲ್ಪ ಒಂದು 15 ದಿನ ಆದಮೇಲೆ ಮತ್ತೆ ಎಲ್ಲ ಸರಿ ಹೋಗೋ ಪರಿಸ್ಥಿತಿ ಸುಧಾರಿಸುತ್ತೆ. ಅದಕ್ಕೆ ಸುಮ್ಮನೆ ಯಾಕೆ ಏನೇನೋ ಟೆನ್ಷನ್ ಮಾಡ್ಕೊಳ್ಳೋದು, ಭಿನ್ನಾಭಿಪ್ರಾಯ ಮಾಡ್ಕೊಳ್ಳೋದೇ ಬೇಡ. ಮೇ ತಿಂಗಳ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತ ಆಗ್ಬೋದು. ತಲೆನೋವು, ಜ್ವರ, ಸ್ವಲ್ಪ ಬಾಡಿ ಹೀಟ್ ಆಗ್ಬೋದು. ಆದರೆ ಮೇ 11ರ ನಂತರ ಇಲ್ಲಿ ಕುಜ ಏನು ಮಾಡ್ತಾನಂದರೆ ಫುಲ್ಲು ಇಮ್ಯುನಿಟಿ ಹೆಚ್ಚು ಮಾಡ್ತಾನೆ, ಶಕ್ತಿ ಜಾಸ್ತಿ ಮಾಡ್ತಾನೆ, ಆರೋಗ್ಯ ಉತ್ತಮವಾಗಿರುತ್ತದೆ. 7ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಈಗೋ ಕ್ಲಾಶಸ್ಸು ಸಂಗಾತಿಯ ನಡುವೆ ಹೆಚ್ಚಾಗ್ಬೋದು. ಕೋಪನೂ ಜಾಸ್ತಿ ಆಗ್ಬೋದು. ಸಣ್ಣ ಪುಟ್ಟ ವಿಷಯಕ್ಕೂ ವಾದ ವಿವಾದ ಬೇಡ.
ಹಾಗೆ ಬುಧನ ಪ್ರಭಾವದಿಂದ ಸ್ವಲ್ಪ ತೀಕ್ಷ್ಣವಾದ ಮಾತುಗಳು ಬರ್ಬೋದು. ಅದರಿಂದ ಸಂಬಂಧಗಳಲ್ಲಿ ಬಿರುಕು ಮೂಡೋ ಥರ ಆಗೋಗುತ್ತೆ. ಸಂಗಾತಿನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡಿ. ತಾಳ್ಮೆಯಿಂದ ಇದ್ಬಿಟ್ರೆ ಎಲ್ಲ ಪರಿಹಾರ ಆಗೋಗುತ್ತೆ. ಸೂರ್ಯ 7ನೇ ಮನೆಯಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ಪು ಬಿಸ್ನೆಸ್ಸಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಅದಾದಮೇಲೆ ಜಗಳನೂ ನಡಿಬೋದು. ಸ್ವಲ್ಪ ನೋಡಿಕೊಂಡು ವ್ಯವಹಾರ ಮಾಡಿ. ಅದಾದಮೇಲೆ ನೀವೇನಾದರೂ ಸೇವಿಂಗ್ಸು ಮಾಡೋದಿದ್ದರೆ ಎಚ್ಚರ ಅಗತ್ಯ. ತಪ್ಪು ನಿರ್ಧಾರಗಳಿಂದ ನಷ್ಟವಾಗುವ ಸಾಧ್ಯತೆಯೂ ಇಲ್ಲಿ ಕಂಡುಬರ್ತಾ ಇದೆ. ಅಷ್ಟಮದಲ್ಲಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಷ್ಟಮದಲ್ಲಿ ಗುರು ಇರೋದ್ರಿಂದ ಹಳೆಯ ಆರೋಗ್ಯ ಸಮಸ್ಯೆಗಳು, ಮುಂಚೆ ನಿಮಗೇನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಮತ್ತೆ ಇವಾಗ ಮರುಕಳಿಸಬಹುದು. ಅಜೀರ್ಣ, ಇಂಡೈಜೆಷನ್ನು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಗುಪ್ತಾಂಗದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆ ಬರ್ಬೋದು. ಎಚ್ಚರಿಕೆ ಅಗತ್ಯ ಇಲ್ಲಿ. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಪ್ರಯಾಣದಲ್ಲಿ ಅತಿ ಎಚ್ಚರಿಕೆ ವಹಿಸಬೇಕು. ಸ್ವಲ್ಪ ಹುಷಾರಾಗಿ ಗಾಡಿನ ಓಡಿಸಿ. ಗುರುವಿನ ಜೊತೆಗೆ ಶುಕ್ರ 8ನೇ ಮನೆಯಲ್ಲಿರೋದ್ರಿಂದ ಸುಮ್ಮನೆ ವೇಸ್ಟ್ ಖರ್ಚು ಜಾಸ್ತಿ ಆಗ್ಬೋದು. ನೀವು ಹೂಡಿಕೆ ಮಾಡುವಾಗ ಅಥವಾ ಯಾರಿಗಾದ್ರೂ ಸಾಲ ನೀಡಬೇಕಾದ್ರೂ ಎಚ್ಚರಿಕೆಯಿಂದ ನೀವು ಹುಷಾರಾಗಿರೋದು ಅಗತ್ಯ ಇಲ್ಲಿ. ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೆಲಸದ ಒತ್ತಡ, ಸ್ಟ್ರೆಸ್ಸು ಜಾಸ್ತಿ ಆಗುತ್ತೆ. ಮತ್ತು ನೀವು ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡಿದ್ರೇನು ಫಲ ಸಿಗ್ತಾ ಇಲ್ವಲ್ಲ, ಅದಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅಂತ ತುಂಬ ಮನಸ್ಸಿಗೆ ಅಸಮಾಧಾನ ಮತ್ತು ಬೇಸರ ಆಗೋದು. ಏನಾದರೂ ಜಾಬ್ ಚೇಂಜ್ ಮಾಡೋಣವಾ ಅಂದರೆ ಕೆಲಸ ಬದಲಾವಣೆ ಮಾಡೋಣವಾ ಅಂತ ಆಲೋಚನೆಗಳು ಬರೋದು. ಆದರೆ ಅವಸರದ ನಿರ್ಧಾರ ಬೇಡ. ಹಾಗೆ ಸರ್ಕಾರಿ ಉದ್ಯೋಗ ಮಾಡೋರಿಗೆ ಅಥವಾ ದೊಡ್ಡ ಜವಾಬ್ದಾರಿನಲ್ಲಿ ಇರೋರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ಅವಶ್ಯಕತೆ ಇದೆ. ಜಾಗ್ರತೆಯಿಂದ ಇರಬೇಕು. ಕೇತು ಇಲ್ಲೇನು ಮಾಡ್ತಾನಂದರೆ ನಿಮಗೆ ಕೆಲಸದಲ್ಲಿ ಹೆಚ್ಚು ಶಿಸ್ತು, ಡಿಸಿಪ್ಲಿನ್ನಲ್ಲಿ ಇರೋ ಥರ ನಿಮಗೆ ಇಲ್ಲಿ ಪ್ರೇರೇಪಿಸ್ತಾನೆ. ಒಟ್ಟಾರೆ ಹೇಳಬೇಕಾದ್ರೆ ಮೇ ತಿಂಗಳಲ್ಲಿ ತಾಳ್ಮೆ ಅಗತ್ಯ. ಹಾಗೆ ಪರಿಹಾರ ಬಂದು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ಅಥವಾ ಶನಿವಾರದಂದು ಶನಿ ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದ ಈ ಎಲ್ಲ ಕಷ್ಟದಿಂದ ನಿಮಗೆ ಪರಿಹಾರ ಸಿಗೋ ಸಾಧ್ಯತೆ ಇದೆ. ಈ ಎಲ್ಲ ಕಷ್ಟ ಜೂನ್ 2ವರೆಗೂ. ಯಾಕಂದರೆ ಜೂನ್ 2ರ ನಂತರ ಗುರು ಮತ್ತು ಶುಕ್ರ ಕಟಕ ರಾಶಿಗೆ 9ನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಎಲ್ಲ ಕಷ್ಟಗಳು ಸುಧಾರಿಸುತ್ತದೆ. ಹಾಗೆ ಅಖಂಡ ರಾಜಯೋಗದ ಫಲ ಸಿಗಲಿದೆ. ಧನ್ಯವಾದಗಳು.